ಯುದ್ಧದ ಪರಿಣಾಮ ಯಾವ್ಯಾವ ವಲಯದ ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಬಂಕ್ ಮಾಲೀಕರು ಮಾತಾಡಿದ್ದಾರೆ. ಯುದ್ಧದ ಮುಂಚೆ ಎಷ್ಟು ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ ಎಷ್ಟು ಬೇಕಾಗ್ತಾ ಇದೆ ಅಂತ ಹೇಳಿ. ಪ್ರತಿದಿನ 4,000 ಲೀಟರ್ ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ 9,000 ಲೀಟರ್ನಷ್ಟು ಆಟೋ ಎಲ್ಪಿಜಿ ಖರ್ಚಾಗ್ತಾ ಇದೆ. ಬಸವೇಶ್ವರ ನಗರ ಬಂಕ್ ಮಾಲೀಕ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೋಬೇಕು ನೀವೆಲ್ಲ. ಏನ್ ಹೇಳಿದ್ದಾರೆ ಅವರು, ಪರಿಸ್ಥಿತಿಯ ಅರ್ಥವನ್ನ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯುದ್ಧ ಆರಂಭ ಆದ ಬಳಿಕ 10,000 ಲೀಟರ್ಗೆ ಇಳಿಸಿದ್ರು. 3 ದಿನಕ್ಕೊಮ್ಮೆ ಲೋಡ್ ಬರ್ತಾ ಇದೆ. ಪ್ರತಿದಿನ ಬರ್ತಾ ಇತ್ತು, ಆದ್ರೆ ಈಗ 3 ದಿನಕ್ಕೊಮ್ಮೆ ಬರ್ತಾ ಇದೆ. ಏನ್ ಮಾಡೋಣ ನಾವು? ಇದು ಈಗ ಬಂಕ್ ಮಾಲೀಕರ ಪ್ರಶ್ನೆ ಆಗಿದೆ. ಏನ್ ಹೇಳ್ತಾರೆ ಅವರು, ಕೇಳಿಸ್ಕೊಳ್ಳಿ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬಂಕ್ಗಳಿಂದ ಬಂಕ್ಗಳಿಗೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸುತ್ತಮುತ್ತಲಿನ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಒಂದೆರಡು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇನ್ನು ಇರುವಂತಹ ಗ್ಯಾಸ್ ಬಂಕ್ಗಳೇನಿದೆ ಅವುಗಳಲ್ಲಿ ಸಾಲುಗಟ್ಟಿ ಕ್ಯೂ ಅನ್ನ ಆಟೋ ಚಾಲಕರು ಕಟ್ಟಿಕೊಂಡು ನಿಂತಿದ್ದಾರೆ. ತಾ ಮುಂದು ನಾ ಮುಂದು ಅಂತ ಹೇಳಿ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅದನ್ನ ಒಂದು ಕಡೆಯಲ್ಲಿ ಸಂಭಾಳಿಸುವಂತಹ ಕೆಲಸವನ್ನ ಮಾಲೀಕರು ಮಾಡ್ತಾ ಇರುವಂತದ್ದು. ಪರಿಸ್ಥಿತಿ ಹೇಗಿದೆ, ಮತ್ತೆ ಅವರಿಗೆ ಈ ಹಿಂದೆ ಯಾವ ರೀತಿಯಾಗಿ ಗ್ಯಾಸ್ ಬರ್ತಾ ಇತ್ತು, ಮತ್ತೆ ಡಿಮ್ಯಾಂಡ್ ಹೇಗಿತ್ತು, ಮತ್ತೆ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ಬಂಕ್ಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿನ ನಿಭಾಯಿಸೋದಕ್ಕೆ? ವಾರ್ ಸ್ಟಾರ್ಟ್ ಆದ್ಮೇಲಿಂದ ನಮಗೆ ರೇಷನಿಂಗ್ ಆಗ್ಬಿಟ್ಟಿದೆ, ಬರೋದು ಸಪ್ಲೈಸ್ ಕಮ್ಮಿ ಆಗಿದೆ. ನಮ್ಮ ಇರೋ ಬಂಕ್ 500 ಮೀಟರ್ಸ್ ಅಲ್ಲಿ 3 ಬಂಕ್ ಇದೆ, 2 ಬಂಕ್ ಕ್ಲೋಸ್ ಆಗ್ಬಿಟ್ಟಿದೆ. 15 ದಿನ ಆಯ್ತು. ಆ ಲೋಡ್ ಎಲ್ಲ ನಮ್ಮ ಮೇಲೆ ಬಿದ್ದ್ಬಿಟ್ಟಿದೆ. ನಾರ್ಮಲಿ ನಾವು 3,500 4,000 ಲೀಟರ್ ಬಂದ್ಲು ಮಾಡ್ತಾ ಇದ್ವಿ, ಇವತ್ತು 9,000 ಮೇಲೆ ಹೊಟ್ಟೋಗ್ಬಿಟ್ಟಿದೆ. ನಮಗೆ ಕಂಪನಿಯಿಂದನೂ ಲಿಮಿಟೆಡ್ ಸಪ್ಲೈ ಇದೆ, ರೇಷನಿಂಗ್ ಆಗ್ಬಿಟ್ಟಿದೆ. ಸೊ ಆ ರೇಷನಿಂಗ್ ಅಲ್ಲಿ ಅಷ್ಟರಲ್ಲಿ ಎಲ್ಲರಿಗೂ ಸಿಕ್ಕುವಂಗ್ ಮಾಡಿದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇವಾಗ 400 ರೂಪೀಸ್ ಲಿಮಿಟೇಷನ್ ಮಾಡಿದ್ವಿ. 400 ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಿಕ್ಲಿ, ಎಲ್ಲರೂ ಚಾಲಕರು ತುಂಬಾ ಓಡಾಡ್ಕೊಂಡು ಪರದಾಟ ಮಾಡ್ತಾರೆ. ಏರಿಯಲ್ಲಿ ಜಾಸ್ತಿ ಹಬ್ ಇದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿ 400 ರೂಪಾಯಿ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಇವಾಗ ಸಪ್ಲೈ ಕಮ್ಮಿ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಮ್ಯಾನೇಜ್ ಎವ್ರಿ ಒನ್ ಅಟ್ ದ ಟೈಮ್. ಸರ್, ಈಗ ನಿಮಗೆ ಎಷ್ಟು ಲೀಟರ್ನಷ್ಟು ಬರ್ತಾ ಇತ್ತು ಸರ್? ಮೊದಲು ನಮಗೆ 12,000 ಬರೋದು, 12ರಿಂದ 18,000 ಬರೋದು. ಇವಾಗ 10,000 ಇಳಿಸಿದ್ದಾರೆ. ದಿನ ಬಿಟ್ಟು ದಿನ ಇವಾಗ ಮಾಡಿದ್ದಾರೆ. ಇವಾಗ 3 ದಿನ 4 ದಿನ ಬಿಟ್ಟು ಬರ್ತಾರೆ. ಯಾಕಂದ್ರೆ ಕಂಪನಿಲೂ ಸ್ಟಾಕ್ ಇಲ್ಲ, ಅವರು ಎಲ್ಲರಿಗೂ ಕೊಡಬೇಕು. ನಮ್ದು ಎಲ್ಲರಿಗೂ ಕೊಡಬೇಕಂದ್ರೆ ನಮಗೂ ಬರ್ತಾ ಇದ್ದು 50% ಕಮ್ಮಿ ಆಗ್ಬಿಟ್ಟಿದೆ. ಇದೆಷ್ಟು ಮಾಲೀಕರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ 8,000 ಲೀಟರ್ 9,000 ಲೀಟರ್ ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ವಿ. ಅದಾದ ಬಳಿಕ ಸ್ಲೋ ಡೌನ್ ಆಗಿತ್ತು. ಇದೀಗ ಏಕಾಏಕಿಯಾಗಿ ರಶ್ ಆಗಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ. ಮತ್ತೆ ಸುತ್ತಮುತ್ತಲಿನ ಬಂಕ್ಗಳೇನಿದೆ ಅವುಗಳಿಗೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಮತ್ತೆ ರೇಟಿಂಗ್ ಇಶ್ಯೂಸ್ಗಳು ಬಂದು ಇಲ್ಲಿ ಬಂಕ್ಗಳು ಕ್ಲೋಸ್ ಆಗಿದೆ. ಆದ್ರೆ ನಮಗೆ 3 ದಿವಸಕ್ಕೊಂದ್ಸಲ ಗ್ಯಾಸ್ಗಳು ಬರ್ತಾ ಇದೆ, ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ. ಅದರ ಜೊತೆಗೆ ಚಾಲಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಏನಾದ್ರೂ ಬಂಕ್ ಖಾಲಿ ಆದ್ರೆ ಮತ್ತೆ ನಾಳೆ ಗ್ಯಾಸ್ ಬರೋದಿಲ್ಲ. ಅದಾದ ಬಳಿಕ ಮುಂದಿನ ದಿನದವರೆಗೂ ಕೂಡ ಕಾಯ್ಬೇಕಾಗತ್ತೆ. ಇದೇ ರೀತಿ ಏನಾದ್ರೂ ಪರಿಸ್ಥಿತಿ ಮುಂದುವರೆದ್ರೆ ಇದೀಗ 3 ದಿವಸಕ್ಕೆ ಒಂದು ಬಾರಿ ಬರ್ತಾ ಇರುವಂತಹ ಲೋಡ್ಗಳು 1 ವಾರಕ್ಕೆ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂತಹ ವಿಚಾರವನ್ನ ಬಿಚ್ಚಿಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಪರಿಣಾಮ ಯಾವ್ಯಾವ ವಲಯದ ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಬಂಕ್ ಮಾಲೀಕರು ಮಾತಾಡಿದ್ದಾರೆ. ಯುದ್ಧದ ಮುಂಚೆ ಎಷ್ಟು ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ ಎಷ್ಟು ಬೇಕಾಗ್ತಾ ಇದೆ ಅಂತ ಹೇಳಿ. ಪ್ರತಿದಿನ 4,000 ಲೀಟರ್ ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ 9,000 ಲೀಟರ್ನಷ್ಟು ಆಟೋ ಎಲ್ಪಿಜಿ ಖರ್ಚಾಗ್ತಾ ಇದೆ. ಬಸವೇಶ್ವರ ನಗರ ಬಂಕ್ ಮಾಲೀಕ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೋಬೇಕು ನೀವೆಲ್ಲ. ಏನ್ ಹೇಳಿದ್ದಾರೆ ಅವರು, ಪರಿಸ್ಥಿತಿಯ ಅರ್ಥವನ್ನ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯುದ್ಧ ಆರಂಭ ಆದ ಬಳಿಕ 10,000 ಲೀಟರ್ಗೆ ಇಳಿಸಿದ್ರು. 3 ದಿನಕ್ಕೊಮ್ಮೆ ಲೋಡ್ ಬರ್ತಾ ಇದೆ. ಪ್ರತಿದಿನ ಬರ್ತಾ ಇತ್ತು, ಆದ್ರೆ ಈಗ 3 ದಿನಕ್ಕೊಮ್ಮೆ ಬರ್ತಾ ಇದೆ. ಏನ್ ಮಾಡೋಣ ನಾವು? ಇದು ಈಗ ಬಂಕ್ ಮಾಲೀಕರ ಪ್ರಶ್ನೆ ಆಗಿದೆ. ಏನ್ ಹೇಳ್ತಾರೆ ಅವರು, ಕೇಳಿಸ್ಕೊಳ್ಳಿ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬಂಕ್ಗಳಿಂದ ಬಂಕ್ಗಳಿಗೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸುತ್ತಮುತ್ತಲಿನ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಒಂದೆರಡು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇನ್ನು ಇರುವಂತಹ ಗ್ಯಾಸ್ ಬಂಕ್ಗಳೇನಿದೆ ಅವುಗಳಲ್ಲಿ ಸಾಲುಗಟ್ಟಿ ಕ್ಯೂ ಅನ್ನ ಆಟೋ ಚಾಲಕರು ಕಟ್ಟಿಕೊಂಡು ನಿಂತಿದ್ದಾರೆ. ತಾ ಮುಂದು ನಾ ಮುಂದು ಅಂತ ಹೇಳಿ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ
ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅದನ್ನ ಒಂದು ಕಡೆಯಲ್ಲಿ ಸಂಭಾಳಿಸುವಂತಹ ಕೆಲಸವನ್ನ ಮಾಲೀಕರು ಮಾಡ್ತಾ ಇರುವಂತದ್ದು. ಪರಿಸ್ಥಿತಿ ಹೇಗಿದೆ, ಮತ್ತೆ ಅವರಿಗೆ ಈ ಹಿಂದೆ ಯಾವ ರೀತಿಯಾಗಿ ಗ್ಯಾಸ್ ಬರ್ತಾ ಇತ್ತು, ಮತ್ತೆ ಡಿಮ್ಯಾಂಡ್ ಹೇಗಿತ್ತು, ಮತ್ತೆ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ಬಂಕ್ಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿನ ನಿಭಾಯಿಸೋದಕ್ಕೆ? ವಾರ್ ಸ್ಟಾರ್ಟ್ ಆದ್ಮೇಲಿಂದ ನಮಗೆ ರೇಷನಿಂಗ್ ಆಗ್ಬಿಟ್ಟಿದೆ, ಬರೋದು ಸಪ್ಲೈಸ್ ಕಮ್ಮಿ ಆಗಿದೆ. ನಮ್ಮ ಇರೋ ಬಂಕ್ 500 ಮೀಟರ್ಸ್ ಅಲ್ಲಿ 3 ಬಂಕ್ ಇದೆ, 2 ಬಂಕು ಕ್ಲೋಸ್ ಆಗ್ಬಿಟ್ಟಿದೆ. 15 ದಿನ ಆಯ್ತು. ಆ ಲೋಡ್ ಎಲ್ಲ ನಮ್ಮ ಮೇಲೆ ಬಿದ್ದ್ಬಿಟ್ಟಿದೆ. ನಾರ್ಮಲಿ ನಾವು 3,500 4,000 ಲೀಟರ್ ಬಂದ್ಲು ಮಾಡ್ತಾ ಇದ್ವಿ, ಇವತ್ತು 9,000 ಮೇಲೆ ಹೊಟ್ಟೋಗ್ಬಿಟ್ಟಿದೆ. ನಮಗೆ ಕಂಪನಿಯಿಂದನೂ ಲಿಮಿಟೆಡ್ ಸಪ್ಲೈ ಇದೆ, ರೇಷನಿಂಗ್ ಆಗ್ಬಿಟ್ಟಿದೆ. ಸೊ ಆ ರೇಷನಿಂಗ್ ಎಲ್ಲ ಅಷ್ಟರಲ್ಲಿ ಎಲ್ಲರಿಗೂ ಸಿಕ್ಕುವಂಗೆ ಮಾಡಿದ್ದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇವಾಗ 400 ರೂಪೀಸ್ ಲಿಮಿಟೇಷನ್ ಮಾಡಿದ್ವಿ. 400 ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಿಕ್ಲಿ, ಎಲ್ಲರೂ ಚಾಲಕರು ತುಂಬಾ ಓಡಾಡ್ಕೊಂಡು ಪರದಾಟ ಮಾಡ್ತಾರೆ, ಏರಿಯಲ್ಲಿ ಜಾಸ್ತಿ ಹಬ್ ಇದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿ 400 ರೂಪಾಯಿ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಇವಾಗ ಸಪ್ಲೈ ಕಮ್ಮಿ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಮ್ಯಾನೇಜ್ ಎವ್ರಿ ಒನ್ ಅಟ್ ದ ಟೈಮ್. ಸರ್, ಈಗ ನಿಮಗೆ ಎಷ್ಟು ಲೀಟರ್ನಷ್ಟು ಬರ್ತಾ ಇತ್ತು ಸರ್? ಮೊದಲು ನಮಗೆ 12,000 ಬರೋದು, 12ರಿಂದ 18,000 ಬರೋದು. ಇವಾಗ 10,000 ಇಳಿಸಿದ್ದಾರೆ. ದಿನ ಬಿಟ್ಟು ದಿನ ಇವಾಗ ಮಾಡಿದ್ದಾರೆ. ಇವಾಗ 3 ದಿನ 4 ದಿನ ಬಿಟ್ಟು ಬರ್ತಾರೆ. ಯಾಕಂದ್ರೆ ಕಂಪನಿಲೂ ಸ್ಟಾಕ್ ಇಲ್ಲ, ಅವರು ಎಲ್ಲರಿಗೂ ಕೊಡಬೇಕು. ನಮ್ದು ಎಲ್ಲರಿಗೂ ಕೊಡ್ಬೇಕಂದ್ರೆ ನಮಗೂ ಬರ್ತಾ ಇದ್ದು 50% ಕಮ್ಮಿ ಆಗ್ಬಿಟ್ಟಿದೆ. ಇದೆಷ್ಟು ಮಾಲೀಕರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ 8,000 ಲೀಟರ್ 9,000 ಲೀಟರ್ ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ವಿ. ಅದಾದ ಬಳಿಕ ಸ್ಲೋ ಡೌನ್ ಆಗಿತ್ತು. ಇದೀಗ ಏಕಾಏಕಿಯಾಗಿ ರಶ್ ಆಗಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ. ಮತ್ತೆ ಸುತ್ತಮುತ್ತಲಿನ ಬಂಕ್ಗಳೇನಿದೆ ಅವುಗಳಿಗೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಮತ್ತೆ ರೇಟಿಂಗ್ ಇಶ್ಯೂಸ್ಗಳು ಬಂದು ಇಲ್ಲಿ ಬಂಕ್ಗಳು ಕ್ಲೋಸ್ ಆಗಿದೆ. ಆದ್ರೆ ನಮಗೆ 3 ದಿವಸಕ್ಕೊಂದ್ಸಲ ಗ್ಯಾಸ್ಗಳು ಬರ್ತಾ ಇದೆ, ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ. ಅದರ ಜೊತೆಗೆ ಚಾಲಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಏನಾದ್ರೂ ಬಂಕ್ ಖಾಲಿ ಆದ್ರೆ ಮತ್ತೆ ನಾಳೆ ಗ್ಯಾಸ್ ಬರೋದಿಲ್ಲ. ಅದಾದ ಬಳಿಕ ಮುಂದಿನ ದಿನದವರೆಗೂ ಕೂಡ ಕಾಯ್ಬೇಕಾಗತ್ತೆ. ಇದೇ ರೀತಿ ಏನಾದ್ರೂ ಪರಿಸ್ಥಿತಿ ಮುಂದುವರೆದ್ರೆ ಇದೀಗ 3 ದಿವಸಕ್ಕೆ ಒಂದು ಬಾರಿ ಬರ್ತಾ ಇರುವಂತಹ ಲೋಡ್ಗಳು 1 ವಾರಕ್ಕೆ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂತಹ ವಿಚಾರವನ್ನ ಬಿಚ್ಚಿಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಪರಿಣಾಮ ಯಾವ್ಯಾವ ವಲಯದ ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಬಂಕ್ ಮಾಲೀಕರು ಮಾತಾಡಿದ್ದಾರೆ. ಯುದ್ಧದ ಮುಂಚೆ ಎಷ್ಟು ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ ಎಷ್ಟು ಬೇಕಾಗ್ತಾ ಇದೆ ಅಂತ ಹೇಳಿ. ಪ್ರತಿದಿನ 4,000 ಲೀಟರ್ ಎಲ್ಪಿಜಿ ಬೇಕಾಗ್ತಾ ಇತ್ತು, ಈಗ 9,000 ಲೀಟರ್ನಷ್ಟು ಆಟೋ ಎಲ್ಪಿಜಿ ಖರ್ಚಾಗ್ತಾ ಇದೆ. ಬಸವೇಶ್ವರ ನಗರ ಬಂಕ್ ಮಾಲೀಕ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೋಬೇಕು ನೀವೆಲ್ಲ. ಏನ್ ಹೇಳಿದ್ದಾರೆ ಅವರು, ಪರಿಸ್ಥಿತಿಯ ಅರ್ಥವನ್ನ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯುದ್ಧ ಆರಂಭ ಆದ ಬಳಿಕ 10,000 ಲೀಟರ್ಗೆ ಇಳಿಸಿದ್ರು. 3 ದಿನಕ್ಕೊಮ್ಮೆ ಲೋಡ್ ಬರ್ತಾ ಇದೆ. ಪ್ರತಿದಿನ ಬರ್ತಾ ಇತ್ತು, ಆದ್ರೆ ಈಗ 3 ದಿನಕ್ಕೊಮ್ಮೆ ಬರ್ತಾ ಇದೆ. ಏನ್ ಮಾಡೋಣ ನಾವು? ಇದು ಈಗ ಬಂಕ್ ಮಾಲೀಕರ ಪ್ರಶ್ನೆ ಆಗಿದೆ. ಏನ್ ಹೇಳ್ತಾರೆ ಅವರು, ಕೇಳಿಸ್ಕೊಳ್ಳಿ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬಂಕ್ಗಳಿಂದ ಬಂಕ್ಗಳಿಗೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸುತ್ತಮುತ್ತಲಿನ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ 1-2 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇನ್ನು ಇರುವಂತಹ ಗ್ಯಾಸ್ ಬಂಕ್ಗಳೇನಿದೆ ಅವುಗಳಲ್ಲಿ ಸಾಲುಗಟ್ಟಿ ಕ್ಯೂ ಅನ್ನ ಆಟೋ ಚಾಲಕರು ಕಟ್ಟಿಕೊಂಡು ನಿಂತಿದ್ದಾರೆ. ತಾ ಮುಂದು ನಾ ಮುಂದು ಅಂತ ಹೇಳಿ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅದನ್ನ ಒಂದು ಕಡೆಯಲ್ಲಿ ಸಂಭಾಳಿಸುವಂತಹ ಕೆಲಸವನ್ನ ಮಾಲೀಕರು ಮಾಡ್ತಾ ಇರುವಂತದ್ದು. ಪರಿಸ್ಥಿತಿ ಹೇಗಿದೆ, ಮತ್ತೆ ಅವರಿಗೆ ಈ ಹಿಂದೆ ಯಾವ ರೀತಿಯಾಗಿ ಗ್ಯಾಸ್ ಬರ್ತಾ ಇತ್ತು, ಮತ್ತೆ ಡಿಮ್ಯಾಂಡ್ ಹೇಗಿತ್ತು, ಮತ್ತೆ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ಬಂಕ್ಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿನ ನಿಭಾಯಿಸೋದಕ್ಕೆ? ವಾರ್ ಸ್ಟಾರ್ಟ್ ಆದ್ಮೇಲಿಂದ ನಮಗೆ ರೇಷನಿಂಗ್ ಆಗ್ಬಿಟ್ಟಿದೆ, ಬರೋದು ಸಪ್ಲೈಸ್ ಕಮ್ಮಿ ಆಗಿದೆ. ನಮ್ಮ ಇರೋ ಬಂಕ್ 500 ಮೀಟರ್ಸ್ ಅಲ್ಲಿ 3 ಬಂಕ್ ಇದೆ, 2 ಬಂಕು ಕ್ಲೋಸ್ ಆಗ್ಬಿಟ್ಟಿದೆ. 15 ದಿನ ಆಯ್ತು. ಆ ಲೋಡ್ ಎಲ್ಲ ನಮ್ಮ ಮೇಲೆ ಬಿದ್ದ್ಬಿಟ್ಟಿದೆ. ನಾರ್ಮಲಿ ನಾವು 3,500 4,000 ಲೀಟರ್ ಬಂದ್ಲು ಮಾಡ್ತಾ ಇದ್ವಿ, ಇವತ್ತು 9,000 ಮೇಲೆ ಹೊಟ್ಟೋಗ್ಬಿಟ್ಟಿದೆ. ನಮಗೆ ಕಂಪನಿಯಿಂದನೂ ಲಿಮಿಟೆಡ್ ಸಪ್ಲೈ ಇದೆ, ರೇಷನಿಂಗ್ ಆಗ್ಬಿಟ್ಟಿದೆ. ಸೊ ಆ ರೇಷನಿಂಗ್ ಎಲ್ಲ ಅಷ್ಟರಲ್ಲಿ ಎಲ್ಲರಿಗೂ ಸಿಕ್ಕುವಂಗೆ ಮಾಡಿದ್ದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇವಾಗ 400 ರೂಪೀಸ್ ಲಿಮಿಟೇಷನ್ ಮಾಡಿದ್ವಿ. 400 ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಿಕ್ಲಿ, ಎಲ್ಲರೂ ಚಾಲಕರು ತುಂಬಾ ಓಡಾಡ್ಕೊಂಡು ಪರದಾಟ ಮಾಡ್ತಾರೆ, ಏರಿಯಲ್ಲಿ ಜಾಸ್ತಿ ಹಬ್ ಇದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿ 400 ರೂಪಾಯಿ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಇವಾಗ ಸಪ್ಲೈ ಕಮ್ಮಿ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಮ್ಯಾನೇಜ್ ಎವ್ರಿ ಒನ್ ಅಟ್ ದ ಟೈಮ್. ಸರ್, ಈಗ ನಿಮಗೆ ಎಷ್ಟು ಲೀಟರ್ನಷ್ಟು ಬರ್ತಾ ಇತ್ತು ಸರ್? ಮೊದಲು ನಮಗೆ 12,000 ಬರೋದು, 12ರಿಂದ 18,000 ಬರೋದು. ಇವಾಗ 10,000 ಇಳಿಸಿದ್ದಾರೆ. ದಿನ ಬಿಟ್ಟು ದಿನ ಇವಾಗ ಮಾಡಿದ್ದಾರೆ. ಇವಾಗ 3 ದಿನ 4 ದಿನ ಬಿಟ್ಟು ಬರ್ತಾರೆ. ಯಾಕಂದ್ರೆ ಕಂಪನಿಲೂ ಸ್ಟಾಕ್ ಇಲ್ಲ,
ಅವರು ಎಲ್ಲರಿಗೂ ಕೊಡಬೇಕು. ನಮ್ದು ಎಲ್ಲರಿಗೂ ಕೊಡ್ಬೇಕಂದ್ರೆ ನಮಗೂ ಬರ್ತಾ ಇರೋದು 50% ಕಮ್ಮಿ ಆಗ್ಬಿಟ್ಟಿದೆ. ಇದಿಷ್ಟು ಮಾಲೀಕರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ 8,000 ಲೀಟರ್ 9,000 ಲೀಟರ್ ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ವಿ. ಅದಾದ ಬಳಿಕ ಸ್ಲೋ ಡೌನ್ ಆಗಿತ್ತು. ಇದೀಗ ಏಕಾಏಕಿಯಾಗಿ ರಶ್ ಆಗಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ. ಮತ್ತೆ ಸುತ್ತಮುತ್ತಲಿನ ಬಂಕ್ಗಳೇನಿದೆ ಅವುಗಳಿಗೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಮತ್ತೆ ರೇಟಿಂಗ್ ಇಶ್ಯೂಸ್ಗಳು ಬಂದು ಇಲ್ಲಿ ಬಂಕ್ಗಳು ಕ್ಲೋಸ್ ಆಗಿದೆ. ಆದ್ರೆ ನಮಗೆ 3 ದಿವಸಕ್ಕೊಂದ್ಸಲ ಗ್ಯಾಸ್ಗಳು ಬರ್ತಾ ಇದೆ. ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ. ಅದರ ಜೊತೆಗೆ ಚಾಲಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಏನಾದ್ರೂ ಬಂಕ್ ಖಾಲಿ ಆದ್ರೆ ಮತ್ತೆ ನಾಳೆ ಗ್ಯಾಸ್ ಬರೋದಿಲ್ಲ. ಅದಾದ ಬಳಿಕ ಮುಂದಿನ ದಿನದವರೆಗೂ ಕೂಡ ಕಾಯ್ಬೇಕಾಗತ್ತೆ. ಇದೇ ರೀತಿ ಏನಾದ್ರೂ ಪರಿಸ್ಥಿತಿ ಮುಂದುವರೆದ್ರೆ ಇದೀಗ 3 ದಿವಸಕ್ಕೆ ಒಂದು ಬಾರಿ ಬರ್ತಾ ಇರುವಂತಹ ಲೋಡ್ಗಳು 1 ವಾರಕ್ಕೆ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂತಹ ವಿಚಾರವನ್ನ ಬಿಚ್ಚಿಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.